ಚಿನ್ನ ಬೆಳ್ಳಿ ಆಯಿತು, ಇದೀಗ ಷೇರು ಮಾರುಕಟ್ಟೆ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಮುಂದುವರೆದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಕಾಣ್ತಾ ಇದೆ. ದಿನದ ಆರಂಭಕ್ಕೆ ಸೆನ್ಸೆಕ್ಸ್ 1800 ಪಾಯಿಂಟ್ ಕುಸಿತ ಆಗಿದೆ. ನಿಫ್ಟಿ 50ರಲ್ಲಿ 412 ಪಾಯಿಂಟ್ಗಳಷ್ಟು ಕುಸಿತ ಆಗಿದೆ. ಷೇರು ಮಾರುಕಟ್ಟೆ ಕೂಡ ಶೇಕ್ ಆಗ್ತಾ ಇದೆ. ಯುದ್ಧದ ಎಫೆಕ್ಟ್ ಷೇರು ಮಾರುಕಟ್ಟೆ ಮೇಲೂ ಕೂಡ ಬಿದ್ದಿರೋದನ್ನ ನಾವು ಗಮನಿಸಬಹುದು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಭಾರಿ ವ್ಯತ್ಯಾಸ ಆಗಿದೆ. ಸೆನ್ಸೆಕ್ಸ್ 1800, ನಿಫ್ಟಿ 412 ಪಾಯಿಂಟ್ಗಳಷ್ಟು ಕುಸಿತ ಕಾಣ್ತಾ ಇದೆ. ನೋಡಿ, ನಾವು ಹೇಳ್ತಾ ಇದ್ವಿ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಕಾಣ್ತಾ ಇದೆ, ಎಷ್ಟೆಷ್ಟು ಯಾವ ರೀತಿಯ ಎಷ್ಟು ಪಾಯಿಂಟ್ಸ್ಗಳು ಕುಸಿತ ಆಗಿದೆ ಅಂತ. ಬಟ್ ಅದಕ್ಕೆ ಏನ್ ಕಾರಣ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಗಲ್ಫ್ ಯುದ್ಧ ಸಂಘರ್ಷಣೆ ಮಾರುಕಟ್ಟೆ ಕುಸಿತಕ್ಕೆ ನೇರ ಕಾರಣ. ಹಾಗೆ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ ಕೂಡ. ಹೊರ್ಮುಜ್ ಜಲಸಂಧಿ ಓಪನ್ಗೆ ಟ್ರಂಪ್ ಗಡುವನ್ನ ಕೊಟ್ಟಿದ್ದಾರೆ. 48 ಗಂಟೆ ನಂತರ ಯುದ್ಧ ಉಲ್ಬಣಗೊಳ್ಳುವಂತ ಸಾಧ್ಯತೆ ಇದೆ. 48 ಅವರ್ಸ್ ಅಂತ ಡೆಡ್ಲೈನ್ ಅನ್ನ ಕೊಟ್ಟಿದ್ರಲ್ಲ, ಅದರ ಪರಿಣಾಮ ಹೊರ್ಮುಜ್ ಓಪನ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಗಲ್ಫ್ ರಾಷ್ಟ್ರಗಳು ಕೂಡ ಇದ್ವು. ಹೊರ್ಮುಜ್ ಮಾರ್ಗ ಓಪನ್ ಮಾಡಲ್ಲ ಅಂತ ಇರಾನ್ ನೇರವಾಗಿ ಹೇಳ್ತಾ ಇದೆ. ಅದು ಸ್ನೇಹಿತರ ಹಡಗುಗಳಿಗೆ ಮಾತ್ರ ಅನ್ನೋದಾಗಿನೂ ಕೂಡ ಹೇಳ್ತಾ ಇದೆ. ಹೊರ್ಮುಜ್ ಓಪನ್ ಆಗುತ್ತಾ ಇಲ್ವಾ ಅನ್ನುವಂಥ ಗೊಂದಲದಿಂದಾಗಿ ಎಫೆಕ್ಟ್ ಆಗ್ತಾ ಇದೆ. ಇದು ಒಂದು ಕಾರಣ ನಾವು ಗಮನಿಸ್ತಾ ಇರೋದು. ಇನ್ನೊಂದು ಕಾರಣ ಏನು? ಕಚ್ಚಾ ತೈಲ ಬೆಲೆ ಏರಿಕೆ ಕೂಡ ಷೇರು ಮಾರುಕಟ್ಟೆಯ ಕುಸಿತಕ್ಕೆ ಕಾರಣ ಆಗುತ್ತೆ. ಬ್ರೆಂಟ್ ಕಚ್ಚಾ ತೈಲ ಬ್ಯಾರೆಲ್ಗೆ 112.64 ರೂಪಾಯಿಗಳಿದೆ. 50% 0.67% ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದೆ. ಇದು ಎರಡನೇ ಕಾರಣ. ಇನ್ನು ಮೂರನೇ ಕಾರಣವನ್ನ ನೋಡೋದಾದ್ರೆ, ಷೇರು ಮಾರುಕಟ್ಟೆ ಯಾಕೆ ಕುಸಿತ ಕಾಣ್ತಾ ಇದೆ ಅಂತ, ರೂಪಾಯಿ ಮೌಲ್ಯ ಕುಸಿತವೂ ಕೂಡ ಷೇರು ಮಾರುಕಟ್ಟೆ ಕುಸಿತಕ್ಕೆ ಕಾರಣ ಆಗ್ತಾ ಇದೆ. ಡಾಲರ್ ಎದುರು ಏಕಾಏಕಿ ಕುಸಿದು ಹೋಗಿದೆ. ರೂಪಾಯಿ ಮೌಲ್ಯ 93.84ಕ್ಕೆ ಕುಸಿತ ಆಗಿದೆ. ಸೊ ಇದು ಕೂಡ ಷೇರು ಮಾರುಕಟ್ಟೆ ಈ ರೀತಿಯಾಗಿ ವ್ಯತ್ಯಾಸವನ್ನ ಕಾಣೋದಕ್ಕೆ ಕಾರಣ ಆಗ್ತಾ ಇದೆ. ಡಾಲರ್ನ ಎದುರು ರೂಪಾಯಿ ಏನೇನೂ ಇಲ್ಲ, 93.84ಕ್ಕೆ ಬಂದಿದೆ. ಇದೆಲ್ಲ ಕಾರಣಗಳಿಂದ ಷೇರು ಮಾರುಕಟ್ಟೆಯಲ್ಲೂ ಕೂಡ ವ್ಯತ್ಯಾಸವನ್ನ ಕಾಣ್ತಾ ಇದ್ದೀವಿ.